ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಹೇಳಿ ಅತ್ತೆ. ಏನ್ ಹೇಳನವ್ವ, ಎಲ್ಲ ಮುಗ್ದೋಗೈತೆ. ನನ್ಗಂತೂ ಈ ಕರ್ಮ ನೋಡಕ್ ಆಯ್ತಾ ಇಲ್ಲ. ಅದೇನ್ ಮಾಡೋನೋ, ಎಲ್ಗೋಗಿ ಸಾಯೋನೋ ಒಂದು ಗೊತ್ತಾಯ್ತಾ ಇಲ್ಲ. ಯಾಕತ್ತೆ? ನನ್ನ ಲೈಫಲ್ಲಿ ಆಗಿರೋ ವಿಷಯನ ನಾನ್ ಹೇಳ್ಬೇಕಾಗಿರೋ ಮಾತನ್ನ ನೀವ್ ಹೇಳ್ತಿದ್ದೀರಾ? ಅಯ್ಯೋ, ಏನವ್ವ ಹೇಳೋದು. ನನ್ ಗಂಡ ರಶ್ಮಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾವನೆ. ಆ ಜಾಗದಲ್ಲಿ ನೀನ್ ಇರ್ಬೇಕಿತ್ತು. ಏನು ಅವಳ ಜೊತೆಯಾಗಿ ಕೂತ್ಕೊಂಡು ಕಿಲ ಕಿಲ ಅಂತ ನಗೋದು, ಅವಳು ಬಿಡಕೊಂಡವ ಅಂತ ಸಮಾಧಾನ ಮಾಡೋದು. ಫ್ರಿಜ್ ಬೇರೆ ತಂದ್ಕೊಟ್ಟವನೆ, ನಮ್ಮ ಹೊಟ್ಟೆ ಉರ್ಸಿ ಅವಳ ಹೊಟ್ಟೆ ತಣ್ಣಗಿಡವ ಅಂತ. ನೀನ್ ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಸೀನಂತ ಮಾತಾಡು. ಅವನಾದ್ರೂ ಎಲ್ಲಿ ಸಿಗ್ತಾನೆ? ಹೊರಗೆ ಸಿಗು ಅಂದ್ರೆ ಭಯ ಅಂತಾನೆ, ಮನೆಗೆ ಬಂದ್ರೆ ನಿಮ್ ಗಂಡನ್ ಕಾಟ. ನಾನ್ ಏನ್ ಮಾಡ್ಲಿ? ನೀನ್ ನೊಂದ್ಕೊಬೇಡ ಕಣವ. ಅವ್ರಪ್ಪ ಸೀನಂಗೆ ಜಿಮ್ ಹಾಕೊಡ್ತಾವ್ರೆ. ಇನ್ನೇನು ಇಷ್ಟರಲ್ಲೇ ಕೆಲಸ ಮುಗ್ದೋಗ್ತೈತೆ. ನೀನು ಆ ಜಿಮ್ಮಿಗೆ ಸೇರ್ಕ, ಅವನ ಜೊತೆಯಾಗಿ ಮಾತಾಡು. ಅಲ್ಲಿ ಯಾರು ಕೇಳೋರಿರಲ್ಲ, ಹೇಳೋರಿರಲ್ಲ. ಅದೇನೋ ಸರಿ ಅತ್ತೆ, ಆದ್ರೆ ರಶ್ಮಿಗೊಂದು ಗತಿ ಕಾಣಿಸ್ಬೇಕಲ್ಲ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡೋಣ ಅಂತಿದ್ಯವಾ? ಈ ಸಲ ನಾನು ಮಾಡೋ ಪ್ಲಾನ್ ಹೇಗಿರುತ್ತೆ ಅಂದ್ರೆ, ಆ ಡುಮ್ಮಿಗೆ ತಾನಾಗ್ತಾನೆ ಮನೆ ಬಿಟ್ಟು ಹೋಗ್ಬೇಕು ಆಗಿರುತ್ತೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳವ. ನಂಗೂ ಹೊಸಿ ಉಸಿರು ಬರ್ತೈತೆ. ಶಿವಣ್ಣ ಬಂದ, ಶಿವಣ್ಣ ಬಂದ. ಶುರುಚ್ಕೋ. ಏನೇ ನಾನು ನಿನ್ ಗಂಡ ನನ್ ಮಾತ ಕೇಳಕ್ಕಿಲ್ಲ ಅಂತ್ಯಾ? ಮಾಡ್ತೀನಿ. ನಾನ್ ಕೇಳಿದಕ್ಕೆ ಅಲ್ಲ, ಗಂಡ ಕೇಳ್ತಾವ್ನಿ, ನನ್ಗೆ ಕೈ ಮಾಡಿ. ಹಲೋ ಅತ್ತೆ, ನಾನ್ ಪಿಂಕಿ. ಯಾಕೆ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು ಕಣವ. ನಮ್ಮನೆ ಗೋಡೆ ಕಿಟಕಿ ಬಾಗ್ಲಿಗೂ ಕಿವಿ ಇರ್ತೈತೆ. ಸುಮ್ನೆ ನೀನು ಅಂತ ಗೊತ್ತಾಗ್ಬಾರ್ದು ಅಂತವಾ ಹಂಗೆ ಆಚೆಗೆ ಬಂದಿದ್ದೀನಿ ಅಷ್ಟೇ. ಹೇಳು, ಏನ್ ವಿಷಯ? ಒಳ್ಳೆ ಟೈಮ್ಗೆ ಒಳ್ಳೆ ಪಾಯಿಂಟೇ ಹೇಳಿದ್ದೀರಾ ನೀವು. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋ ತರ ಹೇಳ್ತೀನಿ ಅತ್ತೆ. ಇಷ್ಟ ದಿನ ನಾವ್ ಏನೇ ಮಾಡಿದ್ರು ಯಾಕೆ ಕೆಲ್ಸ ಆಗ್ತಿರಲಿಲ್ಲ ಹೇಳಿ? ಯಾಕಂದ್ರೆ ನಮ್ ಬಗ್ಗೆ ಯಾರಿಗಾರು ಗೊತ್ತಾಗ್ಬಿಡುತ್ತೆ ಅನ್ನೋ ಭಯ ಇತ್ತು. ಈಗ ತಾನೇ ನೀವೇ ಆ ಭಯನ ಹೇಳ್ಕೊಂಡಿದ್ದೀರಾ ಅಲ್ವಾ? ಹೌದು. ಅದಕ್ಕೆ ನಾವು ಆ ಭಯನ ಮುರಿಬೇಕು. ಅವಾಗ ನಾವು ಎಲ್ಲ ಆಂಗಲ್ ಅಲ್ಲೂ ಯೋಚನೆ ಮಾಡ್ಬೋದು. ಇದೇನವಾ ಒಳ್ಳೆ ಕಾಲೇಜ್ ಪಾಠ ಹೇಳ್ದಂಗೆ ಹೇಳ್ತಿದ್ಯಾ? ನಂಗಂತೂ ಏನು ಅರ್ಥ ಆಗ್ತಿಲ್ಲ. ಅತ್ತೆ, ನನ್ ಭಯ ಏನ್ ಹೇಳಿ? ನಾನು ಸೀನಾ ಲವ್ ಮಾಡ್ತಿರೋ ವಿಷಯ ಹೊರಗೆ ಬರುತ್ತೆ ಅಂತ. ಆಗ ನೀವು ನನ್ನ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡಿರೋದು ಅಂತ ಗೊತ್ತಾಗ್ಬಿಡತ್ತೆ ಅಂತ ಅಲ್ವಾ? ಹೌದು, ಮತ್ತೆ ಗೊತ್ತಾದ್ರೆ ನನ್ ಗಂಡ ಕೊಂದೇ ಹಾಕ್ಬಿಡ್ತಾನೆ. ಅಲ್ಲಿ ನಾವ್ ತಪ್ಪು ತಿಳ್ಕೊಂಡಿರೋದು. ಇಷ್ಟು ದಿನ ನಾವ್ ಸುಮ್ನೆ ಎದ್ರಿತಾ ಇದ್ವಿ ಅತ್ತೆ. ಅಕಸ್ಮಾತ್ ಸತ್ಯ ಏನಾದ್ರೂ ಗೊತ್ತಾದ್ರೆ? ಗೊತ್ತಾಗ್ಲಿ ಬಿಡಿ ಅತ್ತೆ. ಅಯ್ಯೋ, ಗೊತ್ತಾದ್ರೆ ಮುಂದೆ ಏನೇನು ಆಗ್ಬಿಡುತ್ತೆ ಕಣವ. ಏನು ಆಗಲ್ಲ. ಅಕಸ್ಮಾತ್ ಗೊತ್ತಾದ್ರೆ ಬೈಬೋದು, ಇಲ್ಲ ಒಂದೇಟು ಹೊಡಿಬೋದು. ಅದಕ್ಕೂ ಮೀರಿ ಏನ್ ಮಾಡಕ್ಕಾಗತ್ತೆ? ಹೌದಲ್ವಾ? ಅಷ್ಟೇ. ಹೊಡೆಯೋದು ಬೈಯೋದು ಬಿಟ್ರೆ ದೊಡ್ಡವ್ರ ಕೈಲಿ ಇನ್ನೇನು ಆಗಲ್ಲ ಅತ್ತೆ. ಯಾಕಂದ್ರೆ ತಪ್ಪು ಅವ್ರ ಕಡೆನೆ ಇರೋದು. ಇದ್ದಕ್ಕಿದ್ದ ಹಾಗೆ ಒಂದ್ ಹುಡುಗನ ಕರ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸಿ ಅವ್ನ್ ಒಪ್ಪಿಗೆನೂ ಇಲ್ದೆ ಮದ್ವೆ ಮಾಡ್ಸಿದ್ದಾರೆ. ಹಂಗಂದ್ಮೇಲೆ ನಿಮ್ ಗಂಡಂದೆ ತಾನೇ ತಪ್ಪು. ವಿಷಯ ಹೊರಗೆ ಬಂದ್ರೇನೆ ಒಳ್ಳೇದು ಅತ್ತೆ. ಆಗ ವಿಧಿ ಇಲ್ದೆ ಎಲ್ರು ಮಾದಪ್ಪಣ್ಣಂಗ್ ಬೈದು
ನೀನೇ ತಪ್ಪು ಮಾಡಿ ಮಕ್ಕಳಿಗೆ ಬೈತಿದ್ಯಲ್ಲ ಅಂತ ಜನ ಮಾದಪ್ಪಣ್ಣಂಗೆ ಬುದ್ಧಿ ಹೇಳ್ತಾರೆ. ಆಗ ಸೀನಾ ರಶ್ಮಿನ ಅಚಾನಕ್ ಆಗಿ ಮದ್ವೆ ಆಗಿದ್ದು ಈ ಮದ್ವೆನ ಮುಂದುವರ್ಸಕ್ ಆಗಲ್ಲ ಅಂತ ಹೇಳಿದ್ರೆ ರಶ್ಮಿ ಮನೆಗೆ ಹೋಗ್ತಾಳೆ. ಜನ ನನ್ನ ಸೀನನ ಮದ್ವೆ ಮಾಡಿಸ್ತಾರೆ. ಏನಂತೀರಾ? ನಿನ್ ಬಾಯಿಗೆ ಸಕ್ಕರೆ ಹಾಕ ಅಂತೀನಿ. ಹಬ್ಬ ಈಗಲೇ ಹೊಲ್ಟ್ ಬಾ, ನಾನು ನನ್ನ ಗಂಡಂಗೆ ಹೇಳ್ತಿರ್ತೀನಿ. ಅಯ್ಯೋ ಬೇಡ ಅತ್ತೆ, ಸಡನ್ ಆಗಿ ಶಾಕ್ ಕೊಡಬಾರ್ದು. ನಿಧಾನವಾಗಿ ಒಬ್ರೊಬ್ರಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ನಿಮ್ಮ ಮನೇಲಿ ನಂದು ಸೀನದ ಫೋಟೋ ಇದೆ ಅಲ್ವಾ, ಅದನ್ನ ತಗೊಂಡು ಹೋಗಿ ರಶ್ಮಿ ಕಾಣಿಸೋ ಥರ ಇಡಿ. ಅವಳು ಅದನ್ನ ನೋಡಿ ರುದ್ರ ತಾಂಡವ ಶುರು ಮಾಡ್ತಾಳೆ. ಆಮೇಲೆ ನೋಡಿ ನಾನು ಏನ್ ಮಾಡ್ತೀನಿ ಅಂತ. ನೀವು ಹೇಳೋ ಹೇಳು, ಮಂಗನ ಗಾಡಿ ಅಲ್ಲಾಡಿಸ್ಬೇಡ. ಹೇಳ ಆರ್ ಯು ಓಕೆ? ಅನು, ನೀನ್ ಎದುರುಗಡೆ ಒಬ್ನವನಲ್ಲ, ಹೋಗ್ಲಾ ಹೋಗಿ ಅವನ ಕಪಾಲಕ್ಕೆ ಒಂದು ಬಿಡ್ಲಾ. ಗಂಡ್ಸು ಹೊಡ್ದಂಗ್ ಹೊಡಿಬೇಕು. ಹೋಗ್ಲಾ ಹೋಗ್ಲಾ. ಈಗ ನೀನು ಅವನಿಗಲ್ಲಿ ಬಿಡ್ಲಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ನಾನ್ ಬಿಡ್ತೀನಿ. ಈಗ ಸಿಗವ ನಿನ್ ಮಗಂಗ ಹೊಡೆಯಕ್ಕೆ ಕೇಳು. ಹೇಳ ಅಪ್ಪ ಹೊಡಿಬೇಡಿ ಅಪ್ಪ, ಪ್ಲೀಸ್ ಅಪ್ಪ ಹೊಡಿಬೇಡಿ. ನಿಮ್ ಚಿಕ್ಕಪ್ಪಂಗೆ ಹೊಡಿಯಕ್ಕೆ ಹೇಳು. ಚಿಕ್ಕಪ್ಪ, ಇವ್ರು ಏನ್ ಹೇಳ್ತಾರೋ ಅದನ್ನ ಮಾಡು, ಇಲ್ಲ ಅಂದ್ರೆ ಸುಮತಿ ಅಜ್ಜಿಗೆ ಹೊಡಿತಾರೆ.